ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಆ್ಯಕ್ಚುಲಿ ನಾನಿವತ್ತು ನನ್ನ ರೈಡಿಂಗ್ ಗೇರ್ಸ್ನ ವಾಶಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಪ್ಯಾಂಟು ಮತ್ತು ಜಾಕೆಟು. ಸೊ ಶಾಪ್ ನೇಮ್ ಬಂದ್ಬಿಟ್ಟು ಗೇರ್ ಆ್ಯಂಡ್ ರೈಡ್ ಅಂತ. ಅಲ್ಲಿ ಆ್ಯಕ್ಚುಲಿ ಗೇರ್ಸ್ನ ರಿಪೇರಿ ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಎಲ್ಲ ಮಾಡ್ತಾರೆ, ಬಟ್ ನನಗೆ ಅದು ನೆನಪಾಗ್ತಿಲ್ಲ ಪ್ಲೇಸು. ಬಟ್ ಇಲ್ಲೂ ಕೂಡ ಮಾಡ್ತಾರೆ. ಇದು ಶಾಪ್ ಇರೋದು HSR ಲೇಔಟಲ್ಲಿ. ಸೊ ವಾಶಿಗೆ 500 ತೊಗೊತಾರೆ ಆ್ಯಕ್ಚುಲಿ ಒಂದಕ್ಕೆ. ವಾಶ್ ಮಾಡಿಸಿ ಜೊತೆಗೆ ನಂದು ಟೈರ್ ಬೇರೆ ಸೌದೋಗಿದೆ, ಫುಲ್ಲು ವೇರ್ಔಟ್ ಆಗಿದೆ. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ನೇಮ್ ಬಂದ್ಬಿಟ್ಟು ಟೈರ್ ಶಾಪ್ ನೇಮ್ ಬಂದ್ಬಿಟ್ಟು ಬಾಲಾಜಿ ಟೈರ್ಸ್ ಅಂತೆ. ಓಕೆ, ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ರೈಸ್ ಅವ್ರದ್ದು ಹಾಕ್ಸೋಣ ಅಂತ ಇದ್ದೀನಿ, ರೈಸ್ ಟ್ರೈಲರು. ಯಾಕಂದರೆ ಆಫ್ ರೋಡಿಂಗು ಬೇಕಾಗುತ್ತೆ. ಸೊ ಹಾಗಾಗಿ 3.7 ಏನೋ ಹೇಳಿದರು. ಥ್ಯಾಂಕ್ ಯು. ವಾಶಿ ಕೊಟ್ಟಾಯ್ತು. ಸೊ ಈಗ ಟೈರ್ ಹಾಕಕ್ಕೆ ಹೋಗಬೇಕು. ಬಾಲಾಜಿ ಟೈರ್ಸ್ ಅಂತೆ. ಸೊ ಓಕೆ, ಬಂದ್ವಿ ಆಲ್ಮೋಸ್ಟು. ಸದ್ಯ ಕಾಲ್ ಮಾಡಿದ್ನಲ್ಲ ಟೈರ್ಗೆ. ಹಾಂ, ರೈಸು ಟ್ರೈಲರು. ಇದಕ್ಕೆ ಎಕ್ಸ್ಪಲ್ಸ್ಗೆ. ಸೊ ಇದೇನೆ ಅವ್ರದ್ದು ಶಾಪು, ಬಾಲಾಜಿ ಸ್ಟೋರ್ಸ್, ಕುಂಬಿಕಲ್ ರೋಡ್, ದೊಡ್ಡ ಮಾವಳ್ಳಿ ಅಂತೆ. ಸೊ ಆ್ಯಕ್ಚುಲಿ ಸಣ್ಣ ಶಾಪ್ ಅವ್ರದ್ದು. ಮೋಸ್ಟ್ಲಿ ವೇರ್ ಹೌಸಲ್ಲಿ ಇಟ್ಟಿರ್ಬೋದು ಟೈರ್ಸ್ಗಳನ್ನ. ಬಟ್ ಇಲ್ಲಿ ಮಾತ್ರ ಇಷ್ಟೇ ಟೈರ್ಸ್ ಇದೆ. ಡೇಟ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು? 7th ವೀಕಾ? ನನ್ನ ಗಾಡಿದ ಟೈರ್ ಯಾವ ರೇಂಜಿಗೆ, ಫ್ರಂಟಿಂದ ಓಕೆ ಆಯ್ತಾ. ಫ್ರಂಟಿಂದ ಏನಾಗಿಲ್ಲ, ಫ್ರಂಟಿಂದ ಸ್ವಲ್ಪ ಚೆನ್ನಾಗಿದೆ. ಓಕೆನಾ, ಬಟ್ ಅದು ಚೇಂಜ್ ಮಾಡಿಸ್ಬೇಕು ಆ್ಯಕ್ಚುಲಿ. ಬಟ್ ಹಿಂದ್ಗಡೆ ಮಾತ್ರ ತುಂಬ ಸೌದೋಗಿದೆ, ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ. ಸೊ ಈ ಮಟ್ಟಿಗೆ ಸೌದೋಗಿದೆ ಟೈರು, ಫುಲ್ ಸೌದೋಗಿದೆ. ಈ ಕಡೆ ಮಾತ್ರ ಬಟನ್ಸ್ ಚೆನ್ನಾಗಿದೆ, ಬಟ್ ಇಲ್ಲಿ ಮಿಡ್ಲಲ್ಲಿ ಫುಲ್ ವೇರ್ ಔಟ್ ಆಗಿಬಿಟ್ಟಿದೆ. ಸೊ ಟೈರ್ ಪರ್ಚೇಸ್ ಆಯಿತು. ಸೊ ಟೈರ್ ಪರ್ಚೇಸ್ ಆಗಿ ಫಿಟ್ಮೆಂಟಿಗೆ ಬೇರೆ ಕಡೆ ಹೋಗ್ಬೇಕು, ಅದೊಂದು ಡಿಸ್ಅಡ್ವಾಂಟೇಜ್ ಆ್ಯಕ್ಚುಲಿ. ಸೊ ಟೈರ್ ಕಾಸ್ಟ್ ಬಂದ್ಬಿಟ್ಟು 3.750. ರೇಸ್ ಅವ್ರ ಕಡೆಯಿಂದನಾ? ಟೈರ್ ಬಡ್ಡಿ, ಓಕೆ, ಥ್ಯಾಂಕ್ ಯು. HN ಹೊಳ್ಳ ಆಟೋಮೊಬೈಲ್ಸ್ ಅದ್ರ ಮುಂದೆ ಇದೆ ಆಯ್ತಾ ಶಾಪ್. ಇದು ಟೈರ್ ಎಕ್ಸ್ಚೇಂಜ್ ಮಾಡೋದಕ್ಕೆ. ಸೊ ಯಾರಾದರೂ ಯಾರ ಹತ್ರ ಟೈರ್ ಪರ್ಚೇಸ್ ಮಾಡಿದರೆ ನಿಮಗೆ ಗೊತ್ತಿರೋರ ಹತ್ರನೇ ಟೈರ್ ಚೇಂಜ್ ಮಾಡಿಸಿ, ಎಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಸೊ ಗೈಸ್, ಆ್ಯಕ್ಚುಲಿ ನಿನ್ನೆ ಮೀಟ್ರು ರಿಪೇರಿ ಮಾಡ್ಸೋಕೆ ಹೋಗೋಕ್ಕಾಗಲಿಲ್ಲ. ಹೋದೆ ಆ್ಯಕ್ಚುಲಿ,
ಬಟ್ ಅದು ಬಾಗ್ಲು ಹಾಕಿತ್ತು. ಸೊ ಹಾಗಾಗಿ ಇವತ್ತು ನಾನು ಕಾಲ್ ಮಾಡ್ತಾ ಇದ್ದೀನಿ ಅಗೇನ್. ಇವತ್ತು ಈವ್ನಿಂಗೇ ಹೋಗ್ತಾ ಇರೋದು ನಾನು. ಬಟ್ ಆ್ಯಕ್ಚುಲಿ ಅವರಿಗೆ ಕಾಲ್ ಮಾಡಿದ್ದೆ ಆಯಿತಾ. ಕಾಲ್ ಮಾಡಿ ಆಲ್ರೌಂಡ್ ಮೀಟರ್ ಸರ್ವಿಸ್ ಅಂತೆ. ಸೊ ಕಾಲ್ ಮಾಡಿದ್ದಕ್ಕೆ ಇರ್ತೀವಿ ಬನ್ನಿ ಅಂದರು. ಸೊ ರಾಜಾಜಿನಗರ ಅನ್ಸುತ್ತೆ ಅದು. ಸೊ ಇದು ಆ್ಯಕ್ಚುಲಿ ಮೀಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ಒಂದ್ಸಲ ಸರ್ವಿಸ್ ಸೆಂಟ್ರಲ್ಲಿ ತೋರಿಸಿದ್ದಕ್ಕೆ ಅವರು ಮೀಟ್ರ್ ಪ್ರಾಬ್ಲಮ್ ಇದೆ, ಮೀಟರ್ ರಿಪೇರಿ ಮಾಡಿಸಿ ನೋಡಿ ಅಂದರು. ಸೊ ಇಶ್ಯೂ ಏನು ಅಂತ ಅಂದರೆ, ಒಂದು ಲೈಕ್ ಇಲ್ಲಿ ಡೇ ಟು ಟೈಮ್ ಇದೆಯಲ್ವಾ, ಡೇ ಟು ಟೈಮು ರೀಸೆಟ್ ಆಗ್ತಾನೆ ಇರುತ್ತೆ. ಕೀ ಆಫ್ ಮಾಡಿ ಆನ್ ಮಾಡಿದರೆ ಮತ್ತೆ ಅದು 1 o'clockಗೆ ಬಂದು ನಿಂತ್ಕೊಳುತ್ತೆ, January 1st ಬಂದು ನಿಂತ್ಕೊಳ್ಳುತ್ತೆ, ರೀಸೆಟ್ ಆಗ್ತಾ ಇದೆ. ಎಷ್ಟು ಸಲ ಮ್ಯಾನ್ಯುವಲ್ ಆಗಿ ಸೆಟ್ ಮಾಡಿದ್ರು ಕೀ ಆಫ್ ಮಾಡಿ ಆನ್ ಮಾಡಿದರೆ ಅದು ಅಗೇನು ಸೇಮ್ January 1st 1 o'clock ಅಲ್ಲಿಗೆ ಬಂದು ಸೆಟ್ ಆಗಿ ನಿಲ್ತಾ ಇದೆ. ನಾನು 2 ಸಲ ಇಂಡಿಕೇಟ್ರನ್ನ ಚೇಂಜ್ ಮಾಡಿಸಿದ್ದೆ, ರಿಪ್ಲೇಸ್ ಮಾಡಿಸಿದ್ದೆ. ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಿಲ್ಲ. ಒಂದು ಸ್ವಲ್ಪ ದಿನ ವರ್ಕ್ ಆಗುತ್ತೆ, ಒಂದು ಸ್ವಲ್ಪ ದಿನ ವರ್ಕ್ ಆಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ವರ್ಕ್ ಆಗುತ್ತೆ, ಸಮ್ಟೈಮ್ಸ್ ವರ್ಕ್ ಆಗ್ತಿಲ್ಲ. ಇದೆರಡೇ ಪ್ರಾಬ್ಲಮ್ ಇರೋದು. ಇದೆರಡು ಪ್ರಾಬ್ಲಮಿಗೋಸ್ಕರನೇ ನಾನು ಅಷ್ಟು ದೂರ ಹೋಗಬೇಕು. ಸೊ ಇನ್ನು ಟೈರ್ ವಿಚಾರಕ್ಕೆ ಹೇಳೋದಾದರೆ, ನಾನು ಹಾಕ್ಸಿದ್ದು ರೈಸು ಟ್ರೈಲರ್ 120/80 18 ಇಂಚು. ಪರವಾಗಿಲ್ಲ, ಗ್ರಿಪ್ಪು ಚೆನ್ನಾಗೇ ಇದೆ. ಸೊ ಇನ್ನೊಂದು 200 ಮೀಟರ್ಸ್ ಇದೆ, 1 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಅದೇ ಅವಾಗಲೇ ಕಾಲ್ ಮಾಡಿದ್ನಲ್ಲ ಮೀಟ್ರದು. 1 ಅವರ್ ಆಗಿರ್ಬೋದು, 2 ಅವರ್. ಇದನ್ನು ಎಕ್ಸ್ಪಲ್ಸು. ಅದು ಒಂದು ಟೈಮ್ ಆಟೋಮೆಟಿಕ್ ಆಗಿ ರೀಸೆಟ್ ಆಗ್ತಾ ಇದೆ ಸೆಟ್ ಮಾಡಿದ್ರು, ಟೈಮು ಮತ್ತು ಡೇಟು. ಅದೇನು ವೈರಿಂಗ್ ಪ್ರಾಬ್ಲಮ್ ಇರ್ಬೋದಾ ಅಥವಾ ಮೀಟ್ರ್ ಪ್ರಾಬ್ಲಮ್ಮಾ? ವೈರ್ ಪ್ರಾಬ್ಲಮ್ಮಾ? ಮಾಮೂಲಿ ಮೆಕ್ಯಾನಿಕ್ ಶಾಪಲ್ಲಿ ರೆಡಿ ಮಾಡಿಸ್ಬೋದಾ? ಓಕೆ, ಥ್ಯಾಂಕ್ ಯು. ಸೊ ಮೀಟರ್ ಪ್ರಾಬ್ಲಮ್ ಅಲ್ಲ ಅಂದರು ಅವರು ಚೆಕ್ ಮಾಡಿಬಿಟ್ಟು. ಜೆನ್ಯೂನ್ ಅನಿಸುತ್ತೆ. ಸುಮ್ಮನೆ ಅನ್ನೆಸೆಸರಿಯಾಗಿ ಬಿಚ್ಚೋದು, ಅದು ಚೆಕ್ ಮಾಡ್ತೀವಿ, ಇದು ಚೆಕ್ ಮಾಡ್ತೀವಿ, ಚೆಕಿಂಗಿನ ಅಷ್ಟು ಕಾಸ್ಟು, ಇಲ್ಲ ಅದೋಗಿದೆ ಇದೋಗಿದೆ ಅಂತ ಏನು ಅಂದಿಲ್ಲ. ಡೈರೆಕ್ಟಾಗಿ ಅವರು ಓಪನ್ ಕೂಡ ಮಾಡಿಲ್ಲ, ಜಸ್ಟ್ ಹಾಗೇನೆ ಚೆಕ್ ಮಾಡಿಬಿಟ್ಟು ವೈರಿಂಗ್ ಇಶ್ಯೂ ಇರ್ಬೋದು, ಡೇ ಟು ಟೈಮು ಸೆಟ್ ಆಗ್ತಿಲ್ಲ, ಇಲ್ಲಿ ಇಂಡಿಕೇಟ್ರ್ ವರ್ಕ್ ಆಗ್ತಿಲ್ಲ ಅಂದರೆ ಯಾವ್ದಾದ್ರು ಜಸ್ಟ್ ಮೆಕ್ಯಾನಿಕ್ ಶಾಪಲ್ಲಿ ಚೆಕ್ ಮಾಡ್ಸಕ್ಕೆ ಹೇಳಿದರು. ಗೈಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.